ಎಲ್ಲರಿಗೆ ನಮಸ್ಕಾರ. ಪತ್ರಕರ್ತ ಬಂಧುಗಳಿಗೆ ನಮ್ಮ ಕರೆ ಕೊಟ್ಟು ಬಂದದಕ್ಕೆ ಧನ್ಯವಾದಗಳು. ಈ ಕ್ಯಾನ್ಸರ್ ವಿಷಯದಲ್ಲಿ ಮಹಾರಥಿಯಾದ ಡಾಕ್ಟರ್ಸ್ಗಳು ಡಾಕ್ಟರ್ ಗಟ್ಟಿ, ಡಾಕ್ಟರ್ ಶೆಣೈ ಇದ್ದಾರೆ, ಡಾಕ್ಟರ್ ಹರ್ಷಪ್ರಸಾದ್, ಡಾಕ್ಟರ್ ಪ್ರತಿಯೊಂದಿದ್ದಾರೆ ಮತ್ತು ಡಾಕ್ಟರ್ KP ಅವರು ಒಂದು 5 ನಿಮಿಷದಲ್ಲಿ ಬರ್ತಾರೆ. ಅವರು ಸಂಕ್ಷಿಪ್ತವಾಗಿ ನಿಮಗೆ 20 ನಿಮಿಷದಲ್ಲಿ ಅವರವರ ಸಬ್ಜೆಕ್ಟನ್ನು ಅವರು ವಿವರಿಸ್ತಾರೆ, ಎಷ್ಟು ಅಗತ್ಯ ಉಂಟು ಅಂತ ಹೇಳಿ. ನನ್ನ ಹೆಸರು ಡಾಕ್ಟರ್ ಹರ್ಷಪ್ರಸಾದ್, ಮಕ್ಕಳ ಕ್ಯಾನ್ಸರ್ ತಜ್ಞ, KMC ಆಸ್ಪತ್ರೆ ಮಂಗಳೂರು. ಸೊ ನಿಮಗೆ ಈಗಾಗಲೇ ಹೇಳಿದ ಹಾಗೆ ಬರುವ ಭಾನುವಾರ 28ನೇ ತಾರೀಕಿನಂದು ಜುವೆಲ್ಸ್ ಗ್ರೂಪ್ನಿಂದ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಮತ್ತು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಕಾರ್ಯಕ್ರಮ ನಡೆಯಲಿಕ್ಕಿದೆ. 28ನೇ ತಾರೀಕಿನ ರೊಸಾರಿಯೋ ಭಾಗದಲ್ಲಿ ಸ್ಥಳದಲ್ಲಿ ಮಕ್ಕಳ ಕ್ಯಾನ್ಸರ್ ಸ್ಕ್ರೀನಿಂಗ್ ಮತ್ತು ಅವೇರ್ನೆಸ್ ಕಾರ್ಯಕ್ರಮವು ನಡೆಯಲಿಕ್ಕಿದೆ. ಈ ಮಕ್ಕಳ ಕ್ಯಾನ್ಸರ್ ಅಂತ ಹೇಳಿದ್ರೆ ಕೆಲವರಿಗೆ ಮಕ್ಕಳಲ್ಲಿ ಕ್ಯಾನ್ಸರ್ ಬರುತ್ತದೆ ಅಂತ ಹೇಳುದು ಗೊತ್ತಿರಲ್ಲ. ಮಕ್ಕಳಲ್ಲೂ ಹೀಗೂ ಈ ರೀತಿಯ ಕಾಯಿಲೆ ಬರುತ್ತದಾ ಅಂತ ಹೇಳಿ ನಮ್ಮ ಹತ್ರ ಹೆಚ್ಚಿನ ಹೆತ್ತವರು ಪ್ರಶ್ನೆ ಕೇಳ್ತಾರೆ. ಸರಿಸುಮಾರಾಗಿ ನಮ್ಮ ದೇಶದಲ್ಲಿ ವರ್ಷಕ್ಕೆ 70ರಿಂದ 80 ಸಾವಿರ ಮಕ್ಕಳು ಹೊಸ ಕ್ಯಾನ್ಸರ್ ಅಂತ ಹೇಳಿ ಪತ್ತೆ ಹಚ್ತಾರೆ. ನಮ್ಮ ಭಾಗದಲ್ಲಿ ಮಂಗಳೂರಲ್ಲಿ ನಾವು ಪ್ರತಿ ವರ್ಷ 100ರಿಂದ 125 ಮಕ್ಕಳು, ಅಂದ್ರೆ ಪ್ರತಿ ವಾರಕ್ಕೆ 2ರಿಂದ 3 ಮಕ್ಕಳು ಈ ಕ್ಯಾನ್ಸರ್ ಚಿಕಿತ್ಸೆ ಉಂಟು ಅಂತ ಹೇಳಿ ನಾವು ಪತ್ತೆ ಹಚ್ಚುತ್ತೇವೆ. ಹೆಚ್ಚಾಗಿ ಈ ಮಕ್ಕಳು ಗುಣಮುಖರಾಗ್ತಾರೆ, ಆದ್ರೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆಗೆ ಬರಬೇಕು, ಸರಿಯಾದ ರೀತಿಯ ಚಿಕಿತ್ಸೆ ನಾವು ಅವರಿಗೆ ಕೊಡಬೇಕು. ಮತ್ತೆ ಹೆಚ್ಚಿನ ಚಿಕಿತ್ಸೆಗೆ ತುಂಬಾ ಸಪೋರ್ಟಿವ್ ಕೇರ್ ಅಂತೇನೆ ಹೇಳ್ತೇವೆ, ಅದು ತುಂಬಾ ಪ್ರಾಮುಖ್ಯ. ಸೊ ಈ ರೀತಿ ಕ್ಯಾಂಪ್ ಅನ್ನು ಮಾಡುವುದರಿಂದಾಗಿ ಹೆತ್ತವರಲ್ಲಿ, ಜನಸಾಮಾನ್ಯರಲ್ಲಿ ಇದರ ಅರಿವು ಮೂಡಿಸುವುದರಿಂದ ಹೆಚ್ಚಿನ ಮಕ್ಕಳು ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗಬೇಕು ಅಂತ ಹೇಳುವ ಒಂದು ಮುಖ್ಯ ಆಶಯ ಈ ಜುವೆಲ್ಸ್ ಗ್ರೂಪ್ನವರದಾಗಿದೆ. ನಮ್ಮ ದೇಶದಲ್ಲಿ ಪಾಶ್ಚಾತ್ಯ ದೇಶಕ್ಕೆ ಹೋಲಿಸಿದ್ರೆ ಮಕ್ಕಳ ಕ್ಯಾನ್ಸರ್ ಗುಣಮುಖರಾಗುವಂತಹ ಸಂಖ್ಯೆ ಕಡಿಮೆ. ಪಾಶ್ಚಾತ್ಯ ರಾಷ್ಟ್ರದಲ್ಲಿ ಸರಿಸುಮಾರಾಗಿ 80% ಮಕ್ಕಳು ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ. ನಮ್ಮಲ್ಲಿ ಸ್ಥಳದಿಂದ ಸ್ಥಳಕ್ಕೆ, ರಾಜ್ಯದಿಂದ ರಾಜ್ಯಕ್ಕೆ, ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಗುಣಮುಖರಾಗುವ ಸಂಖ್ಯೆ ಬೇರೆ ಬೇರೆಯಾಗಿದ್ರೂ ಸರಿಸುಮಾರಾಗಿ 40ರಿಂದ 50% ಮಾತ್ರ ಗುಣಮುಖರಾಗ್ತಾ ಇದ್ದಾರೆ. ಈ ಗ್ಯಾಪ್ ಏನಿದೆ, 50ರಿಂದ ನಾವು 80% ಗುಣಮುಖರಾಗಿ ಮಾಡಿಸ್ಬೇಕು ಅಂತೇಳಿ ಆದ್ರೆ ಕ್ಯಾನ್ಸರ್ ಪತ್ತೆ ಹಚ್ಚುವುದು ಸರಿಯಾದ ಸಮಯಕ್ಕೆ ಆಗಬೇಕು, ಸರಿಯಾದ ಚಿಕಿತ್ಸೆ ಅವರಿಗೆ ಒದಗಿಸಬೇಕು. ಯಾರೂ ಕೂಡ ಆರ್ಥಿಕ ತೊಂದರೆಯಿಂದಾಗಿ ಚಿಕಿತ್ಸೆ ಪಡೆಯದೆ ಮನೆಗೆ ಹೋಗುವಂತ ಆಗಬಾರ್ದು ಅಂತ ಹೇಳುವ ಉದ್ದೇಶದಿಂದಾಗಿ ಈ ಅವೇರ್ನೆಸ್, ಅರಿವು ಮೂಡಿಸುವ ಕಾರ್ಯಕ್ರಮ ಮತ್ತೆ ಪತ್ತೆ ಹಚ್ಚುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ತುಂಬಾ ಧನ್ಯವಾದಗಳು ಅವರಿಗೆ ಈ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ, ಆಯೋಜಿಸಿದ್ದಕ್ಕೆ. ಹಾಗೆ ಮಕ್ಕಳ ಈ ಚಿಕಿತ್ಸೆಗೆ ಮತ್ತೆ ಈ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಹೆತ್ತವರು ಮಕ್ಕಳನ್ನು ಕರ್ಕೊಂಡು ಬಂದು, ಜನಸಾಮಾನ್ಯರು ಬಂದು ಅದರ ಬಗ್ಗೆ ಜಾಸ್ತಿ ತಿಳಿದುಕೊಂಡು ಬೇರೆ ಮಕ್ಕಳು ಈ ರೀತಿ ಕ್ಯಾನ್ಸರ್ ಚಿಕಿತ್ಸೆಯಿಂದ ಕ್ಯಾನ್ಸರಿಂದ ಬಳಲುವಂತಹ ಮಕ್ಕಳಿಗೆ ಧನ ಸಹಾಯ, ಆರ್ಥಿಕವಾಗಿ ಮನೋಸ್ಥೈರ್ಯವನ್ನು ಎಲ್ಲ ತುಂಬಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕಮಲಾಕ್ಷ ಶೆಣೈ ಅಂತ. ನಾನು AJ ಹಾಸ್ಪಿಟಲ್ ಅಲ್ಲಿ, AJ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಲ್ಲಿ ರೇಡಿಯೇಷನ್ ಆಂಕಾಲಜಿಸ್ಟ್ ಆಗಿ ಹೆಡ್ ಆಗಿದ್ದೇನೆ. ಸೊ ಡಾಕ್ಟರ್ ಹರ್ಷಪ್ರಸಾದ್ ಅವರು ಸಂಪೂರ್ಣವಾಗಿ ಈಗ ನಿಮಗೆ ಇದರ ಬಗ್ಗೆ ಮಾಹಿತಿ ಹೇಳಿದ್ದಾರೆ. ಸೊ ಮೇನ್ ಏನಂದ್ರೆ ನಮ್ಮ ಉದ್ದೇಶ ಈ ಪರ್ಟಿಕ್ಯುಲರ್ ಬರುವ ಭಾನುವಾರ ಬರುವಂತ ಒಂದು ಕ್ಯಾಂಪ್ ಇದೆ. ನಾವು ಬೊಂದೇಲ್ ಸ್ಥಳದಲ್ಲಿ ಕ್ಯಾಂಪ್ ಮಾಡ್ತಾ ಇದ್ದೇವೆ. ಅದು ಬೇಸಿಕಲಿ ಅವೇರ್ನೆಸ್ ಮತ್ತೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಕ್ಯಾಂಪ್ ಅಂತ ಮಾಡ್ತಾ ಇದ್ದೇವೆ. ಅವೇರ್ನೆಸ್ ಯಾಕೆಂದ್ರೆ ಜನರಿಗೆ ತುಂಬಾ ಮಿಕ್ಸ್ ಇದೆ, ಅಂದ್ರೆ ತಪ್ಪು ತಿಳುವಳಿಕೆ ತುಂಬಾ ಇದೆ. ಕ್ಯಾನ್ಸರ್ ಯಾವ ರೀತಿಯಲ್ಲಿ ಬರ್ತದೆ, ಆಶ್ಚರ್ಯ ಆಗ್ಬೋದು. ಒಂದೊಂದು ಕಡೆಯಲ್ಲಿ ಹಲ್ಲು ನೋವಿದ್ರೆ ತಂಬಾಕುವಿಂದ ಹಲ್ಲು ನೋವು ಹೋಗ್ತದೆ ಅಂತ ಎಣಿಸ್ತಾರೆ. ಆ ರೀತಿ ತಪ್ಪು ತಿಳುವಳಿಕೆ ಇದೆ. ಸೊ ಅದನ್ನು ಕ್ಲಿಯರ್ ಮಾಡಬೇಕು. ಕಾಯಿಲೆ ಬಗ್ಗೆ ಏನು, ಹೇಗೆ ಕಾಯಿಲೆ ಬರೋದು, ಯಾವ ರೀತಿಯಲ್ಲಿ ಕಾಯಿಲೆಯನ್ನು ಬರದಾಗೆ ನೋಡ್ಕೊಳ್ಬೋದು, ಪ್ರಿವೆಂಟ್ ಹೇಗೆ ಮಾಡೋದು, ಮತ್ತೆ ಅರ್ಲಿ ಡಿಟೆಕ್ಷನ್ ಅಂದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ನಾವು ಕಂಡು ಹುಡುಕಿದ್ರೆ ನಮಗೆ
ಗುಣ ಸಿಗೋದು ಚಾನ್ಸ್ ಜಾಸ್ತಿ ಆಗ್ತದೆ. ನಾರ್ಮಲಿ ಜನರು ನನಗೆ ಕ್ಯಾನ್ಸರ್ ಇಲ್ಲ ಅಂತ ಅವರು ಎಣಿಸ್ಕೊಂಡು ಈವನ್ ಇಫ್ ಅವರಿಗೆ ಸಿಂಪ್ಟಮ್ಸ್ ಇದ್ರೆ ಸಹ ಅವರು ಡಾಕ್ಟರ್ ಹತ್ರ ಹೋಗುದಿಲ್ಲ, ಹೆದರೇ ಹೋಗುದಿಲ್ಲ. ನಾವು ಹೇಳೋದು ಕಾಯಿಲೆಗೆ ನಾವು ಹೆದರಬೇಕು, ಟ್ರೀಟ್ಮೆಂಟಿಗೆ ಅಲ್ಲ. ಗುಣ ಆಗ್ಲಿಕ್ಕೆ ನಾವು ಹೆದರಬಾರದು. ಆದಷ್ಟು ಬೇಗ ಹೋದ್ರೆ, ಅರ್ಲಿ ಸ್ಟೇಜಲ್ಲಿ ಹೋದ್ರೆ ಅದರದ್ದು ಖರ್ಚು ಕಮ್ಮಿ ಇರ್ತದೆ, ತೊಂದರೆ ಕಮ್ಮಿ ಇರ್ತದೆ, ನೋವು ಕಮ್ಮಿ ಇರ್ತದೆ, ಗುಣ ಪಡೆಯುವುದು ಜಾಸ್ತಿ ಆಗ್ತದೆ. ಬಟ್ ಲೇಟ್ ಸ್ಟೇಜಿಗೆ ಹೋದ್ರೆ ಖರ್ಚು ಜಾಸ್ತಿ, ಟ್ರೀಟ್ಮೆಂಟ್ ಜಾಸ್ತಿ, ತೊಂದರೆ ಜಾಸ್ತಿ, ಗುಣ ಕಮ್ಮಿ. ಅದಕ್ಕೋಸ್ಕರ ಆದಷ್ಟು ಅಲ್ಲಿ ಒಂದೊಂದು ಕ್ಯಾನ್ಸರ್ ಲೈಕ್ ಗರ್ಭಕೋಶದ ಕ್ಯಾನ್ಸರ್ ಎಲ್ಲ ಸ್ಟೇಜ್ 0 ಅಲ್ಲಿ ಕಂಡು ಹುಡುಕ್ಬೋದು ಸ್ಕ್ರೀನಿಂಗ್ ಮಾಡಿಕೊಂಡು. ಸ್ಟೇಜ್ 0 ಅಲ್ಲಿ ಆದ್ರೆ ಜಸ್ಟ್ ಒಂದು ಚಿಕ್ಕ ಸರ್ಜರಿ ಆದ್ರೆ ಸಹ ಕಂಪ್ಲೀಟ್ ಸಂಪೂರ್ಣ 100% ಗುಣ ಪಡಿಬಹುದು. ಸೊ ಇದರ ಬಗ್ಗೆ ಮಾಹಿತಿ ಮಾಡಲಿಕ್ಕೆ ನಾವು ಬ್ರೆಸ್ಟ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ಸ್ ಹೆಂಗಸರಿಗೆ, ಮತ್ತೆ ಗಂಡಸರಿಗೆ ಥ್ರೋಟ್ ಅಂಡ್ ಓರಲ್ ಅಂಡ್ ಥ್ರೋಟ್ ಕ್ಯಾನ್ಸರ್ಸ್ ಬಗ್ಗೆ ನಾವು ಸ್ಕ್ರೀನಿಂಗ್ ಮಾಡ್ತಾ ಇದ್ದೀವಿ. ಸೊ ಇಷ್ಟು ಹೇಳಿ ನಾನು ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರೋಹನ್ ಗಟ್ಟಿ ಅಂತ. ನಾನು ಕ್ಯಾನ್ಸರ್ ಸರ್ಜನ್ ಆಗಿ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ಈ ಕಾಯಿಲೆ ಬಗ್ಗೆ ಮಾತಾಡಬೇಕಾದ್ರೆ ನಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಇದು ಈಗ ಭಾಳ ಕಾಮನ್ನು, ಭಾಳಷ್ಟು ಕೇಳ್ಕೊಂಡು ಬರ್ತೇವೆ ಎಲ್ಲ ಕಡೆ. ಮೇಯ್ನಾಗಿ ಇಡೀ ವರ್ಲ್ಡ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ಇದು ಸೆಕೆಂಡ್ ಮೋಸ್ಟ್ ಕಾಮನ್ ಕಾಸ್ ಆಫ್ ಡೆತ್ ಅಂತ ಹೇಳ್ತೇವೆ. ಸಾವಿಗೆ ಫಸ್ಟ್ ಕಾರಣ ಈಗಲೂ ಕಾರ್ಡಿಯಾಕ್ ಪ್ರಾಬ್ಲಮ್ಸ್, ಸೆಕೆಂಡು ಕ್ಯಾನ್ಸರ್ ಅಂತ ಹೇಳ್ತೇವೆ. ಇನ್ನೊಂದು 25 ವರ್ಷದಲ್ಲಿ ಇದು ಫಸ್ಟ್ ತಗೋಬೋದು ಅನ್ನೋ ಒಂದು ಊಹೆ ಇದೆ. ಎರಡನೇದಾಗಿ ಈಗ 5 ಜನರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ ಇಡೀ ಲೈಫ್ ಟೈಮಲ್ಲಿ. ರಿಸ್ಕು 5 ಜನರಲ್ಲಿ ಒಬ್ಬರಿಗೆ ಬರೋ ಸಾಧ್ಯತೆ ಇದೆ. ಇನ್ನೊಂದು ಏನಂದರೆ ಇಲ್ಲಿ ನಾವು ನೋಡಬೇಕಾಗಿರೋ ಸಂಗತಿ ಏನಂದರೆ 20 ಮಿಲಿಯನ್ ಜನಕ್ಕೆ ಡಯಾಗ್ನೋಸ್ ಆಗುತ್ತೆ ಎವ್ರಿ ಇಯರ್ ಕ್ಯಾನ್ಸರ್. ಅದರಲ್ಲಿ 10 ಮಿಲಿಯನ್ ಜನ ಅಸುನೀಗ್ತಾರೆ. ಅಂದರೆ ಆಲ್ಮೋಸ್ಟ್ 50% ಡು ನಾಟ್ ಸರ್ವೈವ್ ದ ಕ್ಯಾನ್ಸರ್. ಅದೇ ನಾವು ಇದನ್ನು ಹೈ ಇನ್ಕಮ್ ಕಂಟ್ರೀಸ್ ಮತ್ತು ಲೋ ಇನ್ಕಮ್ ಕಂಟ್ರೀಸ್ ಕಂಪೇರ್ ಮಾಡಿದರೆ ಆ್ಯಕ್ಚುಲಿ ಹೈ ಇನ್ಕಮ್ ಕಂಟ್ರೀಸಲ್ಲಿ ಈ ಸಾವು ಕಮ್ಮಿ ಇದೆ. ಆಲ್ಮೋಸ್ಟ್ 50% ನಮ್ಮ ದೇಶದಿಂದ ಕಮ್ಮಿ ಇದೆ. ಸೊ ಆದ್ದರಿಂದ ಈ ತಾರತಮ್ಯ ಎಲ್ಲ ನೋಡಿ ಯೂನಿಯನ್ ಆಫ್ ಈ ಕ್ಯಾನ್ಸರ್ ಕೂಟ ಅಂತ ಇದೆ, UICC ಅಂತ, ಅವರು ವರ್ಲ್ಡ್ ಕ್ಯಾನ್ಸರ್ ಡೇ ಅಂತ ಒಂದು ಆರ್ಗನೈಸ್ ಮಾಡಿದ್ದಾರೆ. ಇದು ಫೆಬ್ರವರಿ 4ಕ್ಕೆ ಎವ್ರಿ ಇಯರ್ ಬರ್ತದೆ. ಆ ಸಮಯದಲ್ಲಿ ಈ ಒಂದೊಂದು ಸ್ಲೋಗನ್ ಕೊಡ್ತಾರೆ. ಈ ಸಲ ಅವ್ರು ಕೊಟ್ಟಿರೋ ಸ್ಲೋಗನ್ ಕ್ಲೋಸ್ ದ ಗ್ಯಾಪ್ ಅಂತ. ಕ್ಲೋಸ್ ದ ಗ್ಯಾಪ್ ಅಂದರೆ ಕೇರ್ ಗ್ಯಾಪ್, ಕ್ಲೋಸ್ ದ ಕೇರ್ ಗ್ಯಾಪ್. ಕೇರ್ ಗ್ಯಾಪ್ ಏನಿದೆ ಅಂದರೆ ನಮ್ಮ ದೇಶದಲ್ಲಿ ಅಥವಾ ಇಡೀ ವರ್ಲ್ಡಲ್ಲಿ ಈಗ ಕ್ಯಾನ್ಸರ್ಗೆ ಸಂಬಂಧಪಟ್ಟಿದಂತೆ ಒಂದು ಬಂದುಬಿಟ್ಟು ಪೇಷಂಟ್ ಕಡೆಯಿಂದ, ಒಂದು ಬಂದು ಟ್ರೀಟ್ಮೆಂಟ್ ಕಡೆಯಿಂದ. ಪೇಷಂಟ್ ಕಡೆಯಿಂದ ಮೇಯ್ನಾಗಿ ಅವರ ಲೊಕೇಶನ್, ಅವರು ಎಲ್ಲಿ ಇದ್ದಾರೆ ಅಂತ. ನಮ್ಮ ದೇಶದಲ್ಲಿ ತಗೊಂಡ್ರೆ ಈಗ 95% ಕ್ಯಾನ್ಸರ್ ಸೆಂಟರ್ ಇರೋದೆಲ್ಲ ಈ ಅರ್ಬನ್ ಏರಿಯಾಸಲ್ಲಿ. ರೂರಲ್ ಏರಿಯಾಸಲ್ಲಿ ಕ್ಯಾನ್ಸರ್ ಸೆಂಟರ್ಸೇ ಇಲ್ಲ, ಲೆಸ್ ದೆನ್ 5% ಅಂತ ಹೇಳ್ಬೋದು. ಮತ್ತು ನಾವು ಪಾಶ್ಚಾತ್ಯ ದೇಶಗಳಿಗೆ ಕಂಪೇರ್ ಮಾಡಿದರೆ ಅಲ್ಲಿ ಆಂಕಾಲಜಿಸ್ಟ್ ಅಂದರೆ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಸ್ಪೆಷಲಿಸ್ಟಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋವರ ಸಂಖ್ಯೆ 10ರಲ್ಲಿ 9 ಜನಕ್ಕೆ ಸಿಗ್ತದೆ. ನಮ್ಮ ದೇಶದಲ್ಲಿ 10ರಲ್ಲಿ 1 ಸಿಗ್ತದೆ. ಸೊ ದೇರ್ ಇಸ್ ಅ ಡಿಸ್ಪ್ಯಾರಿಟಿ ಇನ್ ದ ಕೇರ್. ಇನ್ನೊಂದೇನೆಂದರೆ ಸೆಂಟರ್ ಇದ್ದರೂ ಕೂಡ ಅಲ್ಲಿ ಸ್ಪೆಷಲಿಸ್ಟ್ಗಳಿಲ್ಲ. ಇಡೀ ನಮ್ಮ ದೇಶದ್ದು ಆಂಕಾಲಜಿಸ್ಟ್ ಸಂಖ್ಯೆ ತಗೊಂಡ್ರೆ 4,000 ಇದ್ದೇವೆ. 1.3 ಬಿಲಿಯನ್ ಪಾಪ್ಯುಲೇಷನ್ಗೆ ಬರೀ 4,000 ಆಂಕಾಲಜಿಸ್ಟ್ ಇದ್ದಾರೆ. ಸೊ ಈ ಥರ ಭಾಳಷ್ಟು ಈ ಹೆಲ್ತ್ ಕೇರ್ ಗ್ಯಾಪ್ ಇದೆ. ಅದಲ್ಲದೆ ಪ್ರೋಗ್ರಾಮ್ಸ್ ನೋಡಿದರೆ ನಮ್ಮದು ದೇಶದಲ್ಲಿ 70% ಜನ ಬಿಲೋ ಪಾವರ್ಟಿ ಲೈನ್ ಅವರು, ಅದರಲ್ಲಿ 50% ಜನ ಇನ್ನೂ ದಿವಸಕ್ಕೆ ಒಂದು 80 ರೂಪಾಯಿ ಅರ್ನ್ ಮಾಡ್ತಾರೆ, ಅಂದರೆ $1 ಅಷ್ಟು ಅರ್ನ್ ಮಾಡ್ತಾರೆ. ಸೊ ಇದನ್ನೆಲ್ಲ ನೋಡಿ ಏನು ಮಾಡಿದರು, 2018ನಲ್ಲಿ ಆಯುಷ್ಮಾನ್ ಭಾರತ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದರು. ಈ ಆಯುಷ್ಮಾನ್ ಭಾರತ್ ಪ್ರೋಗ್ರಾಮಲ್ಲಿ ಅವರ ಸ್ಟಡೀಸ್ ಮಾಹಿತಿ ಪ್ರಕಾರ ಅವ್ರಿಗೇನು ಬಂತಂದರೆ ಈ ಕಡು ಬಡವರು ಅಂದರೆ 50% ಆಫ್ ದ ಪಾಪ್ಯುಲೇಷನ್ ಅವ್ರಿಗೆ ಈ ಯಾವ ಈ ಹಣದ್ದು ಕಮ್ಮಿಯಿಂದ ಬೇಸಿಕಲಿ ಅಭಾವದಿಂದ ದೇ ಹ್ಯಾವ್ ಫೌಂಡ್ ಔಟ್ ದಟ್ 6 crore ಇಂಡಿಯನ್ಸ್ ಬಿಕಮ್ ಪುವರ್ ಬಿಕಾಸ್ ಆಫ್ ಟ್ರೀಟ್ಮೆಂಟ್. ಸೊ ಈ ಮಾಹಿತಿಯನ್ನು ಇಟ್ಕೊಂಡು ಅವರು ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದಾರೆ ಆಯುಷ್ಮಾನ್ ಭಾರತ್ ಅಂತ.
ಅದರಲ್ಲಿ ಸೊ ನಾನು ಇದ್ರ ಬಗ್ಗೆ ಮಾಹಿತಿ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ಇದನ್ನು ಯೂಸ್ ಮಾಡ್ಬೋದು. ಈ ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್, ನ್ಯಾಷನಲ್ ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್, ಇದರಲ್ಲಿ ಈ ಆ್ಯಕ್ಚುಲಿ ಈಗ ಅರೌಂಡ್ 1 crore ಜನಕ್ಕೆ ಸಹಾಯ ಆಗಿದೆ. ಸೊ ದೇ ಆರ್ ಟಾರ್ಗೆಟಿಂಗ್ ಅಟ್ಲೀಸ್ಟ್ 50 crore ಪಾಪ್ಯುಲೇಷನ್ ಇಂಡಿಯಾದಲ್ಲಿ 1.3 billion ಅಲ್ಲಿ. ಅದರಲ್ಲಿ ಅವರು 5 ಲಕ್ಷವರೆಗೆ ಒಂದು ಇಡೀ ಫ್ಯಾಮಿಲಿಗೆ ಕೊಡ್ತಾರೆ. ಸೊ ಅದು 1 ವರ್ಷಕ್ಕೆ ಇನ್ಶೂರೆನ್ಸ್. ಇದು ಬಿಲೋ ಪಾವರ್ಟಿ ಲೈನ್ ಅವರಿಗೆ ಟಾರ್ಗೆಟ್ ಮಾಡಿಟ್ಟಿದ್ದಾರೆ. ಈಗ ಇದಲ್ಲದೆ ಬೇರೆ ಇನ್ಶೂರೆನ್ಸಸ್ ಏಜೆನ್ಸೀಸ್ ಎಲ್ಲ ಇದೆ, ESI ಇದೆ, ಜ್ಯೋತಿ ಸಂಜೀವಿನಿ ಇದೆ, ಆರೋಗ್ಯ ಭಾಗ್ಯ ಇದೆ. ಇದೆಲ್ಲ ನೆಟ್ವರ್ಕ್ ಯಾಕೆ ತಂದಿದ್ದಾರೆ ಅಂದರೆ ಯಾರಿಗೂ ಕೂಡ ಈ ಗ್ಯಾಪಿಂದ, ಅದೇ ಡಾಕ್ಟರ್ ಹರ್ಷ ಹೇಳಿದಾಗೆ ಹಣದ ಅಭಾವದಿಂದ ಟ್ರೀಟ್ಮೆಂಟ್ ಇಲ್ಲದಾಗೆ ಆಗಬಾರ್ದು ಅಂತ. ಅದಲ್ಲದೆ ಭಾಳಷ್ಟು ನಾವು ಸೋಷಿಯಲ್ ವರ್ಕರ್ಸ್ ಬರ್ತಾರೆ, ಸೋಷಿಯಲ್ ಇದು ಫಿಲಾಂಥ್ರೋಪಿಸ್ ಬರ್ತಾರೆ, ನಮ್ಮಲ್ಲೂ ಬಂದು ಭಾಳ ಜನ ಡೊನೇಟ್ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಬಟ್ ಅವರಿಗೆ ಎಲ್ಲಿ ಡೊನೇಟ್ ಮಾಡಬೇಕು, ಹೇಗೆ ಡೊನೇಟ್ ಮಾಡಬೇಕು, ಅದು ಯೂಸ್ ಆಗುತ್ತಾ ಮಿಸ್ಯೂಸ್ ಆಗುತ್ತಾ ಅಂತ ಭಯ ಇರುತ್ತೆ. ಎಲ್ಲರಿಗೂ ಮನಸ್ಸಿರ್ತದೆ ಹಣ ಕೊಡಲಿಕ್ಕೆ, ಬಟ್ ಎಲ್ಲಿ ಕೊಡೋದು, ಹೇಗೆ ಕೊಡೋದು, ದಿಸ್ ಇಸ್ ಎ ಇಶ್ಯೂ. ಅದನ್ನು ತುಂಬ ಚೆನ್ನಾಗಿ ಜುವೆಲ್ ಗ್ರೂಪ್ ಅವರು ಮ್ಯಾನೇಜ್ ಮಾಡಿದ್ದಾರೆ. ಭಾಳಷ್ಟು ನಮ್ಮ ಪೇಷಂಟ್ಸ್ಗಳಿಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರು ನಮ್ಗೆ ಫೋನ್ ಮಾಡಿ ಕೇಳ್ತಾರೆ, ಇವರಿಗೆ ಕೊಡ್ಬೋದಾ ಇಲ್ವಾ, ಅದೇ ರಿಯಲಿ ಪೂವರ್. ಸೊ ಒಂದು ರೀಚೆಕ್ ಮಾಡಿ ಕೊಡ್ತಾರೆ. ಸೊ ಈ ಥರ ಯೂಸಸ್ ಆಗ್ತಾ ಇದೆ. ಬಟ್ ಮೇಯ್ನಾಗಿ ಈ ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಗೌರ್ಮೆಂಟ್ ಏನು ಹಬ್ಬಿದೆ ಅದು ಚೆನ್ನಾಗಿ ನಡೀತಾ ಇದೆ. ಇಟ್ ಹ್ಯಾಸ್ ಟು ಇಂಪ್ರೂವ್ ಫರ್ದರ್. ಮೇನ್ ಪಿಟ್ಫಾಲ್ ಏನಂದರೆ ನಮ್ಮ ಹೆಲ್ತ್ ಬಜೆಟ್ ವಿಚ್ ಇಸ್ 3%, ವಿಚ್ ಇಸ್ ದ ಲೋಯೆಸ್ಟ್. ಮೆಕ್ಸಿಕೋ ಅಲ್ಲಿ ಕೂಡ 6% ಇದೆ. ಈ ನಮ್ಮ ಕಂಟ್ರಿ 43rd ಪೊಸಿಷನಲ್ಲಿದೆ. ಮಿಲಿಟರಿ ಎಕ್ಸ್ಪೆಂಡಿಚರಲ್ಲಿ 3rd ಪೊಸಿಷನಲ್ಲಿದೆ. ಸೊ ಈ ಪ್ರಾಬ್ಲಮ್ ಏನಂದರೆ ಈ 3%ಅಲ್ಲಿ ಆ್ಯಕ್ಚುಲಿ ಒಂದು ಹೆಲ್ತ್ ಕೇರ್ ಸೆಂಟರಿಗೆ ಹೋಗಬೇಕಾದ್ರೆ ರಿಯಲ್ ಖರ್ಚು ಬರುವುದು ನಿಯರ್ಲಿ ಒಂದು 240 rupees ಒಂದು ದಿವಸಕ್ಕೆ. ಒಂದು ಹೆಲ್ತ್ ಸೆಂಟರಿಗೆ ಗೌರ್ಮೆಂಟ್ ಸ್ಪೆಂಡ್ ಮಾಡ್ತಾ ಇರೋದು ಒಂದು ದಿವಸದಲ್ಲಿ 240 ರೂಪಾಯಿ. ಅದರಲ್ಲಿ ಎಲ್ಲ ಕವರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ 70% ಖರ್ಚು ಪೇಷಂಟ್ಸ್ ಅವರ ಪಾಕೆಟಿಂದ ಮಾಡಬೇಕಾಗ್ತದೆ. ಅಂಥ ಪರಿಸ್ಥಿತಿ ಇದೆ ಈಗ. ಸೊ ಅದು ಇಂಪ್ರೂವ್ ಆಗಬೇಕಂದ್ರೆ ಪಾಲಿಸಿ ಚೇಂಜ್ ಆಗಬೇಕು. ಸೊ ಈ ಕ್ಲೋಸ್ ದ ಕೇರ್ ಗ್ಯಾಪ್ ಅನ್ನೋ ಕ್ಯಾಂಪೇನಲ್ಲಿ ಇದು ಕೂಡ ಫೋಕಸ್ ಇದೆ. ಪಾಲಿಸಿ ಮಾಡೋರು ಕೂಡ ಇದನ್ನು ಚೇಂಜ್ ಮಾಡಬೇಕು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್, ಈ ಕ್ಲೋಸ್ ದ ಕೇರ್ ಗ್ಯಾಪ್ ಪ್ಲ್ಯಾನಲ್ಲಿ ಏನಿದೆ ಅಂದರೆ ಎಲ್ಲರೂ ನೆಟ್ವರ್ಕಿಂಗ್ ಮಾಡಬೇಕು. ಅಂದರೆ ಈಗ ಯಾರಿಗೆ ಕೊಡಬೇಕು ಅಂತ ಮನಸ್ಸಿದ್ರೆ ಅವ್ರು ಹೇಗೆ ಬಂದು ಕೊಡ್ಬೋದು, ಅದನ್ನು ಹೇಗೆ ಅದು ಕರೆಕ್ಟಾಗಿ ಯುಟಿಲೈಸ್ ಆಗ್ತಾ ಇದೆ. ಸೊ ಇದು ಒಂದು ದೊಡ್ಡ ಹಂತದಲ್ಲಿ ಹೋಗ್ತಾ ಇದೆ. ಆ್ಯಂಡ್ ದೇ ಹ್ಯಾವ್ ಡನ್ ಎ ವೆರಿ ಗುಡ್ ಜಾಬ್. ಜುವೆಲ್ ಅವರು ಭಾಳಷ್ಟು ಪೇಷಂಟ್ಸ್ಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಈ ಸಲ ನಮಗೆ ಫಾದರ್ ಮುಲ್ಲರ್ ಹಾಸ್ಪಿಟಲ್ಗೆ ಬಜ್ಪೆಯಲ್ಲಿ ಕ್ಯಾಂಪ್ ಹೆಲ್ಡ್ ಮಾಡಿದ್ದಾರೆ. ಸೊ ಕಮಲಕ್ಷಣೆ ಹೇಳಿದಾಗೆ ಅವೇರ್ನೆಸ್ ಮತ್ತು ಅಲ್ಲಿ ಸ್ಕ್ರೀನಿಂಗ್, ಅಂದರೆ ಕಾಯಿಲೆ ಬರೋ ಮುಂಚೆ ಪತ್ತೆ ಹಚ್ಚೋದು, ನಾರ್ಮಲ್ ಪೀಪಲಲ್ಲಿ ಪತ್ತೆ ಹಚ್ಚೋದು ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದಾರೆ. Thank you for this opportunity. I think ಕ್ಯಾನ್ಸರ್ ಅಂತ ಹೇಳಿದ ಕೂಡಲೇ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಡಿಸೀಸ್. ಒಂದು ಆಕ್ಸೆಪ್ಟ್ ಮಾಡಲಿಕ್ಕೆ ಬಹಳ ಕಷ್ಟ. ಸೆಕೆಂಡ್ಲಿ ನಾವು ಆಕ್ಸೆಪ್ಟ್ ಮಾಡಿದ್ರು ಅದರ ಟ್ರೀಟ್ಮೆಂಟ್ ಬಗ್ಗೆ ಹೆದರಿಕೆ ಜಾಸ್ತಿ ಇರ್ತದೆ. ಬಿಕಾಸ್ ಟ್ರೀಟ್ಮೆಂಟ್ ಇಂದ ಸೈಡ್ ಎಫೆಕ್ಟ್ಸ್ ಇದೆ ಎಲ್ಲದರಲ್ಲಿ. ಸರ್ಜರಿ, ಈಗ ಫಾರ್ ಎಕ್ಸಾಂಪಲ್ ಹೆಡ್ ಅಂಡ್ ನೆಕ್ ಸರ್ಜರಿ ಅಂತ ಹೇಳಿದ್ರೆ ಮುಖದ ಶೇಪೇ ಚೇಂಜ್ ಆಗ್ಬೋದು ಅಂತ. ಕೀಮೊಥೆರಪಿ ಕೊಟ್ಟ ಕೂಡಲೇ ಅದರದ್ದು ಸೈಡ್ ಎಫೆಕ್ಟ್, ರೇಡಿಯೇಷನ್ ಸೈಡ್ ಎಫೆಕ್ಟ್. ಸೊ ಅದರದ್ದು ಹೆದರಿಕೆ. ಮೂರನೇದು ಹೆದರಿಕೆ ಅಂತ ಹೇಳಿದ್ರೆ ಇದೆಲ್ಲ ಟ್ರೀಟ್ಮೆಂಟ್ ಮಾಡುವಾಗ ಆರ್ಥಿಕ ಸ್ಥಿತಿ ಏನಾಗುತ್ತಾ ಅಂತ. ಸೊ ಐ ಥಿಂಕ್ ಈ ಮೂರನ್ಸ ನಾವು ಅವೇರ್ನೆಸ್ ಸ್ಪ್ರೆಡ್ ಮಾಡಬೇಕು. ಐ ಥಿಂಕ್ ಸರ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ಗೌರ್ಮೆಂಟ್ ಈಸ್ ಟ್ರೈಂಗ್ ಇಟ್ಸ್ ಬೆಸ್ಟ್ ಬಟ್ ಮೇ ನಾಟ್ ಬಿ ಇನಫ್. ಸೊ ಈ ಸಂದರ್ಭದಲ್ಲಿ ಐ ಥಿಂಕ್ ವಾಟ್ ಆಲ್ ಆಫ್ ಅಸ್ ಕ್ಯಾನ್ ಡೂ ಇಸ್ ಟು ಹೆಲ್ಪ್ ಈಚ್ ಅದರ್. ಫಂಡಿಂಗ್ ಮಾಡಲಿಕ್ಕೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಒಂದು 22-year-old ಇಂಜಿನಿಯರಿಂಗ್ ಸ್ಟೂಡೆಂಟ್ ಇದ್ಲು ವಿತ್ ಲಿಂಫೋಮಾ. ಸೊ ಅವರಿಗೆ ಇಮ್ಯುನೋಥೆರಪಿ ಬೇಕಾಯ್ತು. ಇಮ್ಯುನೋಥೆರಪಿ ಇಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ಅವರು ವಿತ್ ದರ್ ಫ್ರೆಂಡ್ಸ್, ಕಲೀಗ್ಸ್ ಕ್ಲೌಡ್ ಫಂಡಿಂಗ್ ಮಾಡಿ ಶಿ ಈಸ್ ಕಂಪ್ಲೀಟೆಡ್ ಅವರ್ ಇಮ್ಯುನೋಥೆರಪಿ ಆ್ಯಂಡ್ ಶಿ ಈಸ್ ನೌ ಕ್ಯೂರ್ಡ್. ಸೊ ಅಂಥ ಸಿಚುವೇಶನ್ಸ್ ಅಲ್ಲಿ ದಿ ಸೊಸೈಟಿ ಕ್ಯಾನ್ ರಿಯಲಿ ಮೇಕ್ ಅ ಬಿಗ್ ಡಿಫರೆನ್ಸ್. ಇನ್ನೊಂದೇನಂತ ಹೇಳಿದ್ರೆ, ಟ್ರೀಟ್ಮೆಂಟ್ ಮಾಡಿದ ನಂತರ ಅದರದ್ದು ಇಂಪ್ಲಿಕೇಶನ್ಸ್ ಗೋಯಿಂಗ್ ಬ್ಯಾಕ್ ಟು ದ ಸೊಸೈಟಿ. ಈಗ ಟ್ರೀಟ್ಮೆಂಟ್ ಆದವರು ಕೆಲವರು ಇದ್ದಾರೆ, ಅವರಿಗೆ ಕೆಲಸ ಸಿಕ್ಕುದಿಲ್ಲ. ಸೊ ಕಾಯಿಲೆ ಇದ್ದವರಿಗೆ ಅಂತ ಹೇಳಿದ ಕೂಡಲೇ ಕಂಪನೀಸ್ ಆರ್ ವೆರಿ ರಿಲಕ್ಟೆಂಟ್ ಟು ಟೇಕ್ ದಮ್ ಬ್ಯಾಕ್ ಫಾರ್
ಜಾಬ್, ಹೊಸ ಜಾಬ್ ಸಿಕ್ಲಿಕ್ಕೆ ಬಹಳ ಕಷ್ಟ. ಸೊ ಸೊಸೈಟಿ ಕ್ಯಾನ್ ಹೆಲ್ಪ್ ಇನ್ ದಟ್ ವೇ ಆಲ್ಸೋ. ಯಾರಿಗೆ ಟ್ರೀಟ್ಮೆಂಟ್ ಮುಗ್ದಿದೆ ಅವರನ್ನು ಬ್ಯಾಕ್ ಟು ನಾರ್ಮಲ್ ಲೈಫ್ ತರಬೇಕಾದ್ರೆ ದೇರ್ ಇಸ್ ಅ ಬಿಗ್ ರೋಲ್. ನಮ್ಗೆ ಎಲ್ಲರೂ ಹೆಲ್ಪ್ ಮಾಡಬೇಕಾಗ್ತದೆ. ಸೊ ಫೈನಾನ್ಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ಸ್, ನಾಟ್ ಓನ್ಲಿ ಫಾರ್ ದ ಪೇಷಂಟ್, ಅವರನ್ನು ನೋಡ್ಕೊಳ್ಳೋ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಸಹ. ಸೊ ಟ್ರೀಟ್ಮೆಂಟ್, ಕ್ಯಾನ್ಸರ್ ಟ್ರೀಟ್ಮೆಂಟ್, ಈಗ ಕ್ಯಾನ್ಸರ್ ಇನ್ಸಿಡೆನ್ಸ್ ತುಂಬಾ ಜಾಸ್ತಿ ಆಗ್ತಾ ಉಂಟು. ಫಾರ್ ಎಕ್ಸಾಂಪಲ್, ಇನ್ ಇಂಡಿಯಾ 8 lakh patients are there every year, new patients of cancer. So if you look that side, this side, ನಾವೆಲ್ಲರಿಗೆ ಇಲ್ಲಿ ಇದ್ದವರು ಎಲ್ಲರಿಗೆ ತಮ್ಮ ಫ್ಯಾಮಿಲಿಯಲ್ಲಿ ನೋಡಿದ್ರೆ, ತಮ್ಮ ಕ್ಲೋಸ್ ಫ್ರೆಂಡ್ಸ್ ಅಲ್ಲಿ ನೋಡಿದ್ರೆ at least one of them will have cancer. So incidence ಜಾಸ್ತಿ ಆಗ್ತಾ ಉಂಟು. Treatment is improving, but it is very very expensive also. ಮಿನಿಮಲ್ ಟ್ರೀಟ್ಮೆಂಟ್, ಬೇಸಿಕ್ ಟ್ರೀಟ್ಮೆಂಟ್ ಗವರ್ಮೆಂಟ್ ಫಂಡ್ಸ್ ಅಲ್ಲಿ ಸಿಗ್ತದೆ. ಬಟ್ ಹೈಯರ್ ಎಂಡ್ ಟ್ರೀಟ್ಮೆಂಟ್ ಈಗ ಆಗುವಾಗ ಸೊಸೈಟಿ ಹ್ಯಾಸ್ ಟು ಹೆಲ್ಪ್. ಕ್ರೌಡ್ ಫಂಡಿಂಗ್ ಇಸ್ ಒನ್ ವೇ. ದ ಸೊಸೈಟಿ ದೆಮ್ಸೆಲ್ಸ್ ಹೆಲ್ಪಿಂಗ್ ಈಚ್ ಅದರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅತಿ ಅಮನ್. ನಾನು KMC ಅತ್ತಾವರಲ್ಲಿ ರೇಡಿಯೇಷನ್ ಆಂಕಾಲಜಿಸ್ಟ್ ಅಂತ ಅದರಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಸ್ವಲ್ಪ ರೇಡಿಯೇಷನ್ ಥೆರಪಿ ಅಂತ ಏನು, ಅದರದ್ದು ಏನೇನು ಲಕ್ಷ್ಯ, ಏನೇನು ಗೋಲ್ಸ್, ಆಬ್ಜೆಕ್ಟಿವ್ ಏನು, ಅದು ಕೊಡೋ ಉದ್ದೇಶ ಯಾಕೆ, ಹಾಗೆ ರೇಡಿಯೇಷನ್ ಟೈಪ್ಸ್ ಹೇಗೆ, ಯಾವ ಯಾವ ಟೈಪ್ ಆಫ್ ರೇಡಿಯೇಷನ್ ಅವೈಲೇಬಿಲಿಟಿ ಇದೆ, ಮತ್ತು ಯಾವ ಟೆಕ್ನಿಕಲಿ ಈ ರೇಡಿಯೇಷನ್ ಡೆಲಿವರ್ ಮಾಡ್ತೇವೆ, ಹಾಗೂ ಕೆಲವು ಸೈಡ್ ಇಫೆಕ್ಟ್ಸ್ ರೇಡಿಯೇಷನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಲಿಕ್ಕೆ ಇಚ್ಛಪಡ್ತೇನೆ. ಶರೀರದಲ್ಲಿ ಯಾವುದೇ ಕಡೆ ಕ್ಯಾನ್ಸರ್ ಬಂದರೆ ಆ ಕ್ಯಾನ್ಸರನ್ನು ಹೈ ಎನರ್ಜಿ ಎಕ್ಸ್ರೇ ಮೂಲಕ ಸೆಲ್ಸಲ್ಲಿ ಇರುವ DNA ಅನ್ನು ಹಿಟ್ ಮಾಡಿ ಅದನ್ನು ಸಾಯಿಸುವ ಉದ್ದೇಶವೇ ರೇಡಿಯೇಷನ್ ಕೆಲಸ. ಸೊ ಸಿಂಪಲ್ ವೇ, ಅದು ಸೆಲ್ಸ್ ಸಾಯ್ದ DNA ಅಲ್ಲಿ ಹಿಟ್ ಆದ ತಕ್ಷಣ ಸೆಲ್ಸ್ ಸಾಯುತ್ತೆ, ಹಾಗೆ ಸೆಲ್ಸ್ ಡೆವಲಪ್ಮೆಂಟ್ ಪ್ರೊಸೀಡಿಂಗ್ ಆಗಲ್ಲ, ಸೆಲ್ ಡೆಡ್ ಆಗುತ್ತೆ, ಹಾಗೆ ಟ್ಯೂಮರ್ ಶ್ರಿಂಕ್ ಆಗೋದು. ಸೊ ಇದು ರೇಡಿಯೇಷನ್ ಡೆಫಿನೇಷನ್. ಈ ರೇಡಿಯೇಷನ್ದು ಆಬ್ಜೆಕ್ಟಿವ್ ಏನು, ಗೋಲ್ಸ್ ಅಂತ ಹೇಳ್ತೇವೆ. ಸೊ ರೇಡಿಯೇಷನ್ ಕೊಡೋ ಉದ್ದೇಶದ ಸರ್ ಹೇಳಿದಾಗೆ ಯಾವುದೇ ಟ್ರೀಟ್ಮೆಂಟ್, ಕ್ಯಾನ್ಸರ್ ಟ್ರೀಟ್ಮೆಂಟ್ 3 ಟ್ರೀಟ್ಮೆಂಟ್ ಇರುತ್ತೆ. ಒಂದು ಸರ್ಜಿಕಲ್ ಎಕ್ಸಿಷನ್ ಅಂತ ಹೇಳ್ತೇವೆ, ಒಂದು ಕೀಮೋಥೆರಪಿ, 3ನೇದು ರೇಡಿಯೇಷನ್. ಈ ರೇಡಿಯೇಷನ್ ಅಂತ ಹೇಳುವಾಗ ಜನರಲಿ ಎಲ್ಲ ಕ್ಯಾನ್ಸರ್ಗೆ ಮಲ್ಟಿ ಮೊಡಾಲಿಟಿ ಅಂತ ಟ್ರೀಟ್ಮೆಂಟ್ ಇರುತ್ತೆ. ಕೆಲವೊಮ್ಮೆ ರೇಡಿಯೇಷನ್ ಮಾತ್ರ ಸಾಕು, ಕೆಲವೊಮ್ಮೆ ಕೀಮೋ ಬೇಕಾಗ್ತದೆ, ಕೆಲವೊಮ್ಮೆ ಎಲ್ಲ ಒಟ್ಟಿಗೆ ಕೊಡಬೇಕು. ಸೊ ಬೇರೆ ಬೇರೆ ಕ್ಯಾನ್ಸರ್ ಸೈಟಿಗೆ ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ ಒಟ್ಟಿಗೆ ಕೊಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ಈ ರೇಡಿಯೇಷನ್ದು 4 ಆಬ್ಜೆಕ್ಟಿವ್ಸ್ ಇರುತ್ತೆ. ಒಂದು ಆಬ್ಜೆಕ್ಟಿವ್ ಅಂತ ನೋಡಿದ್ರೆ ಡೆಫಿನಿಟಿವ್ ಟ್ರೀಟ್ಮೆಂಟ್ ಅಂತ. ಸೊ ರೇಡಿಯೇಷನ್ ಅನ್ನೇ ಮೇನ್ ಟ್ರೀಟ್ಮೆಂಟ್ ಅಂತ ಕೊಡುವಂಥದ್ದು. ಸೊ ಬೇರೆ ಯಾವ್ದು ಟ್ರೀಟ್ಮೆಂಟ್ ಅಗತ್ಯ ಇಲ್ಲ, ರೇಡಿಯೇಷನ್ ಮಾತ್ರ ಟ್ರೀಟ್ಮೆಂಟ್ ಅಂತ. ಸೊ ಒಂದು ಎಕ್ಸಾಂಪಲ್ ಹೇಳ್ಬೇಕಿದ್ರೆ, ಈ ಹೆಂಗಸರಲ್ಲಿ ಗರ್ಭಕೋಶ ಬಾಯಲ್ಲಿರುವ ಕ್ಯಾನ್ಸರ್ ಒಂದ್ಸರಿ ಸ್ಟೇಜ್ 2nd ದಾಟಿದ್ರೆ 4th ಸ್ಟೇಜ್ ವರೆಗೆ ಟ್ರೀಟ್ಮೆಂಟ್ ರೇಡಿಯೇಷನ್ ಟ್ರೀಟ್ಮೆಂಟ್, ಅದೊಟ್ಟಿಗೆ ಕೀಮೋ ಕೊಡ್ತೇವೆ, ಬಟ್ ಮೇನ್ ಟ್ರೀಟ್ಮೆಂಟ್ ರೇಡಿಯೇಷನ್ ಅಂತ ಇರುವಂತ. ಸೊ ಇದನ್ನು ಡೆಫಿನಿಟಿವ್ ರೇಡಿಯೇಷನ್ ಥೆರಪಿ ಅಂತ ಹೇಳ್ತೇವೆ. 2ನೇ ಆಬ್ಜೆಕ್ಟಿವ್ ಅಂತ ನೋಡಿದ್ರೆ ನ್ಯೂ ಅಡ್ಜುವೆಂಟ್ ರೇಡಿಯೇಷನ್ ಥೆರಪಿ ಅಂತ ಹೇಳ್ತೇವೆ. ಅದರ್ಥ ಏನು, ಯಾವುದೇ ಮೇನ್ ಟ್ರೀಟ್ಮೆಂಟ್ ಮುಂದೆ ಕೊಡುವಂತ ಟ್ರೀಟ್ಮೆಂಟ್ ರೇಡಿಯೇಷನ್ ಇದ್ರೆ ಅದನ್ನು ನ್ಯೂ ಅಡ್ಜುವೆಂಟ್ ರೇಡಿಯೇಷನ್ ಥೆರಪಿ ಅಂತ ಹೇಳ್ತೇವೆ. ಸೊ ಜನರಲಿ ಈ ಸ್ತನದ ಬ್ರೆಸ್ಟ್ ಕ್ಯಾನ್ಸರ್ ಎಲ್ಲ ಇದ್ರೆ ಮೇನ್ ಟ್ರೀಟ್ಮೆಂಟ್ ಆಪರೇಷನ್ ಮಾಡಿ ಅದನ್ನು ತೆಗಿಬೇಕಾಗ್ತದೆ. ಸೊ ಕೆಲವೇನಾಗುತ್ತೆ, ಕೀಮೋ ಕೊಟ್ಟು ಅದನ್ನು ಕಮ್ಮಿ ಮಾಡ್ತೇವೆ. ಹಾಗೆ ಮೇನ್ ಎಕ್ಸಾಂಪಲ್ ಒಂದು ಹೇಳ್ಬೇಕಿದ್ರೆ, ಈ ರೆಕ್ಟಲ್ ಕ್ಯಾನ್ಸರ್ ಅಲ್ಲಿ ಜನರಲಿ ಈ ರೇಡಿಯೇಷನ್ ಫಸ್ಟ್ ಕೊಟ್ಟು ಅದನ್ನು ಸೈಜ್ ಅನ್ನು ಚಿಕ್ಕ ಮಾಡಿ ಶ್ರಿಂಕ್ ಮಾಡಿ ಮತ್ತೆ ಆಪರೇಷನ್ ಆಗುವಾಗ ಈಸಿಯಾಗಿ ತೆಗಿಲಿಕ್ಕೆ ಆಗತ್ತೆ. ಸೊ ಆ ಉದ್ದೇಶದಲ್ಲಿ ಟ್ರೀಟ್ಮೆಂಟ್ ರೇಡಿಯೇಷನ್ ಮಾಡಿದ್ರೆ ಅದನ್ನು ನ್ಯೂ ಅಡ್ಜುವೆಂಟ್ ರೇಡಿಯೇಷನ್ ಅಂತ ಹೇಳ್ತೇವೆ. 3ನೇ ಆಬ್ಜೆಕ್ಟಿವ್ ಅಂತ ನೋಡಿದ್ರೆ ಅಡ್ಜುವೆಂಟ್ ರೇಡಿಯೇಷನ್. ಸೊ ಅಡ್ಜುವೆಂಟ್ ರೇಡಿಯೇಷನ್ ಅಂದ್ರೆ ಮೇನ್ ಟ್ರೀಟ್ಮೆಂಟ್ ಆದ್ಮೇಲೆ ಕೊಡುವಂಥದ್ದು. ಈಗ ಬಾಯಲ್ಲಿ ಗಡ್ಡೆ ಇದ್ರೆ, ನಾಲಿಗೆಯಲ್ಲಿ ಕ್ಯಾನ್ಸರ್ ಇದ್ರೆ ಅದು ಆಪರೇಷನ್ ಮಾಡಿ ತೆಗೆದ್ಮೇಲೆ ಮತ್ತೆ ರೇಡಿಯೇಷನ್ ಕೊಟ್ಟು ಅದನ್ನು ವಾಪಸ್ ಬರಬಾರ್ದು ಉದ್ದೇಶದಲ್ಲಿ ಕೊಟ್ಟರೆ ಅದನ್ನು ಅಡ್ಜುವೆಂಟ್ ರೇಡಿಯೇಷನ್ ಅಂತ ಹೇಳ್ತೇವೆ. 4ನೇ ಆಬ್ಜೆಕ್ಟಿವ್ ರೇಡಿಯೇಷನ್ ಪ್ಯಾಲಿಯೇಟಿವ್ ರೇಡಿಯೇಷನ್ ಅಂತ. ಸೊ ಈ ಉದ್ದೇಶದಲ್ಲಿ ಕಾಯಿಲೆಯನ್ನು ಗುಣಪಡಿಸೋ ಉದ್ದೇಶ ಅಲ್ಲಿ ಅಲ್ಲ, ಕಾಯಿಲೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ. ಸೊ ಮೇ ಬಿ ಪೇಷಂಟ್ ಟರ್ಮಿನಲ್ ಇರ್ಬೋದು, ಬ್ಲೀಡಿಂಗ್ ಇರ್ಬೋದು, ನೋವು ಇರ್ಬೋದು. ಸೊ ಅವಾಗ ಈ ರೇಡಿಯೇಷನ್ ಕೊಟ್ಟು ಈ ಸಿಂಪ್ಟಮ್ಸ್ ಅನ್ನು ಕಮ್ಮಿ ಮಾಡಲಿಕ್ಕೆ ಪ್ರಯತ್ನ, ಇದನ್ನು ಪ್ಯಾಲಿಯೇಷನ್ ರೇಡಿಯೇಟಿವ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಈ ರೇಡಿಯೇಷನ್ ಟೈಪ್ಸ್ ಹೇಗೆ, 2 ರೀತಿಯ ರೇಡಿಯೇಷನ್ ಟೆಕ್ನಿಕ್ಸ್ ಟೈಪ್ಸ್ ಇದೆ. ಒಂದು ಎಕ್ಸ್ಟರ್ನಲ್ ಬೀಮ್ ರೇಡಿಯೇಷನ್ ಅಂತ ಹೇಳ್ತೇವೆ. ಸೊ ಎಕ್ಸ್ಟರ್ನಲ್ ಬೀಮ್ ಅಂತ ಪೇಷಂಟ್ ಮಲಗತ್ತೆ, ಮಿಷಿನ್ ಹೊರಗಿಂದ CT ಸ್ಕ್ಯಾನ್ ಆಗಿ ಒಂದು ದೊಡ್ಡ ಸಫಿಸ್ಟಿಕೇಟೆಡ್ ಮಿಷಿನ್, ಅಲ್ಲಿ ಪೇಷಂಟ್ ಎಲ್ಲಿ ಕಾಯಿಲೆ ಇದೆ ಅಲ್ಲಿಗೆ ಫೋಕಸ್ ಮಾಡಿ ಕಂಪ್ಯೂಟರ್ ಗೈಡೆಡ್ ಅಲ್ಲಿಗೆ ಫೋಕಸ್ ಆಗಿ ಕೊಡೋದು. ಸೊ ಪೇಷಂಟ್ ರೇಡಿಯೇಷನ್ ಮಾಡೋಕೆ ಎಂತ ಗೊತ್ತಾಗಲ್ಲ ಅವರಿಗೆ, ಕರೆಂಟ್ ಶಾಕ್ ಅಲ್ಲ, ಜನರಲ್ ಮಿಸ್ಕನ್ಸೆಷನ್ ಇರುತ್ತೆ ಕರೆಂಟ್ ಅಂತ, ಅದು ಕರೆಂಟ್ ಅಲ್ಲ, ಜಸ್ಟ್ ಹೈ ಎನರ್ಜಿ ಎಕ್ಸ್ರೇ, ಏನು ಗೊತ್ತಾಗಲ್ಲ. ಬಟ್ ಪೇಷಂಟ್ ರೇಡಿಯೇಷನ್ ರಿಸೀವ್ ಆದ ತಕ್ಷಣ ಕಾಯಿಲೆ ಒಳಗಿಂದ ಕರಗುತ್ತೆ. ಸೊ ಅದು ಎಕ್ಸ್ಟರ್ನಲ್ ಬೀಮ್ ರೇಡಿಯೇಷನ್, ಪೇಷಂಟ್ ಹೊರಗಿಂದ ಮಿಷಿನ್ ಮೂಲಕ ರೇಡಿಯೇಷನ್ ಕೊಡುವಂಥದ್ದು ಎಕ್ಸ್ಟರ್ನಲ್ ಬೀಮ್ ರೇಡಿಯೇಷನ್ ಅಂತ. ಅದರಲ್ಲಿ ಸುಮಾರು ಟೆಕ್ನಿಕ್ಸ್ ಉಂಟು.
ಸಿಂಪಲ್ ಟೆಕ್ನಿಕ್, 2D ಟೆಕ್ನಿಕ್, 3D ಕನ್ಫರ್ಮಲ್ ರೇಡಿಯೇಷನ್, ಇಮೇಜ್ ಇಂಟೆನ್ಸಿಟಿ ಮಾಡ್ಯುಲೇಟೆಡ್ ರೇಡಿಯೋಥೆರಪಿ, ಇಮೇಜ್ ಗೈಡೆಡ್ ರೇಡಿಯೋಥೆರಪಿ, ಮತ್ತೆ ಇತ್ತೀಚೆಗೆ ಸೀರೋಟ್ಯಾಕ್ಸಿ ಅಂಡ್ ಸೀರೋಟ್ಯಾಕ್ಸಿ ಸರ್ಜರಿ, ಸೀರೋಟ್ಯಾಕ್ಸಿ ಬಾಡಿ ರೇಡಿಯೋಥೆರಪಿ ಅಂತ. ಸೊ ಪ್ರತಿಯೊಂದು ಕ್ಯಾನ್ಸರ್ಗೆ ಯಾವ ಬೆಸ್ಟ್ ಟೆಕ್ನಿಕ್ ನೋಡಿಕೊಂಡು ಅದನ್ನು ಚೂಸ್ ಮಾಡ್ಲಿಕ್ಕೆ ಆಗ್ಬೋದು. ಸೊ ಜನರಲಿ ಈ ಟೆಕ್ನಿಕ್ಸ್ ಮಿಷನ್ ಅಲ್ಲಿ ಕೊಡುವ ಟೆಕ್ನಿಕ್ ಟ್ರೀಟ್ಮೆಂಟ್ 5 to 7 weeks ಅಂತ ಟ್ರೀಟ್ಮೆಂಟ್ ಡ್ಯೂರೇಷನ್ ಇರೋದು. ಬಟ್ ಹೈಯರ್ ಟೆಕ್ನಿಕ್ ಹೇಳಿದಾಗೆ SRS ಸೀರೋಟ್ಯಾಕ್ಸಿ ಟ್ರೀಟ್ಮೆಂಟ್ ಇಂದ 1 ವಾರ ಇಲ್ಲ 1 day ಅಲ್ಲಿ ಕೂಡ ಟ್ರೀಟ್ಮೆಂಟ್ ಮುಗಿಸಬಹುದು. ಬಟ್ ಕನ್ವೆನ್ಷನಲಿ ಇಡೀ ಮೋಸ್ಟ್ ಆಫ್ ದ ಸೆಂಟರ್ಸ್ ಅಲ್ಲಿ 5 to 6-7 weeks ಗೆ ಟ್ರೀಟ್ಮೆಂಟ್ ರೇಡಿಯೇಷನ್ ಇಂದ ಕೊಡ್ಬೇಕಾಗ್ತದೆ. ಹಾಗೆ ಎರಡನೇ ಟೈಪ್ ಆಫ್ ಟ್ರೀಟ್ಮೆಂಟ್ ನೋಡಿದ್ರೆ ಬ್ರಾಕಿಥೆರಪಿ ಅಂತ ಹೇಳ್ತಾರೆ. ಇದರಲ್ಲಿ ಏನಾಗುತ್ತೆ, ಈ ಸೀಡ್ ಮೂಲಕ ಈ ರೇಡಿಯೋ ಆಕ್ಟಿವ್ ಸೋರ್ಸ್ ಅಂತ ಹೇಳ್ತೇವೆ, ಈ ಕೋಬಾಲ್ಟ್ ಇರ್ಬೋದು, ಐರೇಡಿಯಂ ಆಗಿ ಇರ್ಬೋದು, ಅದು ಏನ್ ಮಾಡ್ತೇವೆ, ಕೆಲವೊಮ್ಮೆ ಪೆಲೆಡಿಯಂ ಬೇರೆ ಬೇರೆ ಐಸೋಟೋಪ್ಸ್ ಇರುತ್ತೆ ರೇಡಿಯೋ ಆಕ್ಟಿವ್ ಸೋರ್ಸ್ ಅಂತ. ಸೊ ಅದನ್ನು ಪೇಷಂಟ್ ಬಾಡಿಯಲ್ಲಿ ಇಡುವಂಥದ್ದು, ಕೆಲವೊಮ್ಮೆ ನೀಡಲ್ ಮೂಲಕ ಇಡ್ತೇವೆ, ಕೆಲವೊಮ್ಮೆ ಟ್ಯೂಬ್ ಮೂಲಕ ಗೈಡ್ ಮಾಡಿ ಅಲ್ಲಿಗೆ ಕಾಯಿಲೆ ಎಲ್ಲಿ ಇದು ಕಾಯಿಲೆ ಇದೆ ಅಲ್ಲಿಗೆ ಫೋಕಸ್ ಆಗಿ ಕೊಡುವಂಥದ್ದು ಬ್ರಾಕಿಥೆರಪಿ ಅಂತ. ಸೊ ಒಂದ್ಸಲಿ ಟ್ರೀಟ್ಮೆಂಟ್ ಆದ್ಮೇಲೆ ಅದು ತೆಗಿಬಹುದು, ಅದು ಮೇ ಬಿ 15 days 15 minutes ಇರ್ಬೋದು, ಕೆಲವೊಮ್ಮೆ 2 ವಾರವರೆಗೆ ಇರ್ಬೋದು. ಸೊ ಬೇರೆ ಬೇರೆ ಕಂಡೀಷನ್ಗೆ ಆ ಟ್ರೀಟ್ಮೆಂಟ್ ಉಪಯೋಗತೆ ಇರಬೇಕಾಗ್ತದೆ. ಸೊ ಇದೆರಡು ಡಿಫ್ರೆಂಟ್ ಟೈಪ್ ಆಫ್ ರೇಡಿಯೇಷನ್ ಥೆರಪಿ ಅಂತ. ಕೊನೆಯಾಗಿ ಈ ಸೈಡ್ ಎಫೆಕ್ಟ್ಸ್ ಅಂತ, ಸೊ ಯಾವುದೇ ಟ್ರೀಟ್ಮೆಂಟ್ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ, ಹಾಗೆ ರೇಡಿಯೇಷನ್ ಕೂಡ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೊ ಯಾವ್ದು ಸೈಡ್ ಎಫೆಕ್ಟ್ಸ್ ಎರಡು ಕ್ಲಾಸಿಫೈ ಮಾಡ್ತೇವೆ, ಅಕ್ಯೂಟ್ ಸೈಡ್ ಎಫೆಕ್ಟ್ ಮತ್ತೆ ಲೇಟ್ ಸೈಡ್ ಎಫೆಕ್ಟ್ ಅಂತ. ಅಕ್ಯೂಟ್ ಅಂತ ಹೇಳಿದ್ರೆ ಡ್ಯೂರಿಂಗ್ ದ ಟ್ರೀಟ್ಮೆಂಟ್, ಈಗ 7 weeks ಟ್ರೀಟ್ಮೆಂಟ್ ಇದ್ರೆ ಡ್ಯೂರಿಂಗ್ ದ 7 weeks ಸಮ್ ಸಾರ್ಟ್ ಆಫ್ ಸಿಂಪ್ಟಮ್ಸ್ ಬರ್ತದೆ, ಸೈಡ್ ಎಫೆಕ್ಟ್ಸ್ ಇರುತ್ತೆ. ಎಕ್ಸಾಂಪಲ್, ಈ ತಲೆಗೆ ಕುತ್ತಿಗೆ ಮತ್ತೆ ತಲೆಗೆ ರೇಡಿಯೇಷನ್ ಕೊಡೋವರಿಗೆ ಬಾಯಲ್ಲಿ ಮ್ಯೂಕೋಸೈಟಿಸ್ ಅಂತ ಬರುವುದು, ನುಂಗುವಾಗ ಕಷ್ಟ ಆಗೋದು, ಕೆಲವರಿಗೆ ಕಫ ಬಂದಾಗೆ ಆಗೋದು. ಸೊ ಈ ಮೈಲ್ಡ್ ಸಿಂಪ್ಟಮ್ಸ್ ಟ್ರೀಟ್ಮೆಂಟ್ ಮುಗಿಯುವವರೆಗೆ ಇರುತ್ತೆ. ಒಂದ್ಸರಿ ಮುಗಿದು 2 ವಾರದಲ್ಲಿ ಮೋಸ್ಟ್ ಆಫ್ ಟ್ರೀಟ್ಮೆಂಟ್ಸ್ ವಿಲ್ ಕಮ್ ಬ್ಯಾಕ್, ಗೋ ಅವೇ. ಹಾಗೆ ಒಂದು 6 ತಿಂಗಳು 1 ವರ್ಷ ಆದ್ಮೇಲೆ ಲೇಟ್ ಸೈಡ್ ಎಫೆಕ್ಟ್ಸ್ ಅಂತ ಬರ್ತದೆ. ಇದೇ ಎಕ್ಸಾಂಪಲ್ ತಗೊಂಡ್ರೆ, ಈ ಬಾಯಲ್ಲಿ ಟೇಸ್ಟ್ ಇರಲ್ಲ, ಟೇಸ್ಟ್ ಚೇಂಜ್ ಆಗುವಂಥದ್ದು, ಮತ್ತೆ ಡ್ರೈನೆಸ್, ಮೌತ್ ಡ್ರೈ ಆಗುವಂಥದ್ದು. ಸೊ ಇದೆಲ್ಲ ಲೇಟ್ ಸೈಡ್ ಎಫೆಕ್ಟ್ಸ್ ಅಂತ. ಹಾಗೆ ಪ್ರತಿ ಕ್ಯಾನ್ಸರ್ದು ಬೇರೆ ಬೇರೆ ಸೈಟ್ ಟ್ರೀಟ್ಮೆಂಟ್ ಕೊಟ್ರೆ ಅದರದ್ದು ಕೆಲವು ಲಕ್ಷಣ ಇರುತ್ತೆ, ಅದು ಬೈ ಟೈಮ್ ಇಟ್ ವಿಲ್ ಗೋ ಅವೇ. ಬಟ್ ಐಡಿಯಾ ಏನು, ವಿತ್ ರೇಡಿಯೇಷನ್ ಪ್ರಿಸೈಸ್ ಆಗಿ ಎಲ್ಲಿ ಕಾಯಿಲೆ ಇದೆ ಅಲ್ಲಿಗೆ ಫೋಕಸ್ ಮಾಡಿ, ಅಟ್ ದ ಸೇಮ್ ಟೈಮ್ ಅಕ್ಕಪಕ್ಕ ಇರುವ ನಾರ್ಮಲ್ ಟಿಶ್ಯೂ ಅನ್ನು ಅವಾಯ್ಡ್ ಮಾಡುದು. ಸೊ ಅದರಲ್ಲಿ ಈ ಪ್ರಿಸಿಷನ್ ರೇಡಿಯೋಥೆರಪಿ ವಿತ್ ಅಡ್ವಾನ್ಸ್ ಆಫ್ ಟೆಕ್ನಾಲಜಿ, ಇಟ್ ಇಸ್ ರಿಯಲಿ ಪ್ಲೇಯಿಂಗ್ ಅ ಗ್ರೇಟ್ ಡೀಲ್. ಅಮೃತ ಔಷಧಾಲಯ. ಅಸ್ತಮ, ಸಂತಾನಹೀನತೆ, ಗಂಟು ನೋವು, ದೀರ್ಘಕಾಲದ ತಲೆನೋವು, ದೇಹದ ತೂಕ ಕಡಿಮೆ ಮಾಡಲು, ದೀರ್ಘಕಾಲದ ಬೆನ್ನು ನೋವು, ಗ್ಯಾಸ್ಟ್ರಿಕ್, ಅಲ್ಸರ್ ಇನ್ನಿತರ ಕಾಯಿಲೆಗಳಿಗೆ ಆಯುರ್ವೇದ ಚಿಕಿತ್ಸಾ ಪದ್ಧತಿಯ ಮೂಲಕ ಶೀಘ್ರ ಉಪಶಮನ. ಲಯನ್ ಡಾಕ್ಟರ್ ಗಣೇಶ್ ಕುಮಾರ್, ಸುಚಿತ್ರ ಟಾಕೀಸ್ನ ಬಳಿ, ಗಣೇಶ್ ಮಹಲ್ ಕಟ್ಟಡ, KS ರಾವ್ ರಸ್ತೆ, ಮಂಗಳೂರು. ಆರ್ಯ ವಿದ್ಯಾಶಾಲಾ ಕೋಟೆಕಲ್ ಸ್ಮಾರ್ಟ್ ಪ್ಯಾನೆಟ್ ಕಟ್ಟಡ, ತೊಕ್ಕೋಟು. ದೂರವಾಣಿ ಸಂಖ್ಯೆ 9546149219 9448122126. ಅಮೃತ ಔಷಧಾಲಯ.